ಅಷ್ಟು ಮುಖ್ಯ. ಅದಕ್ಕಾಗಿ ಇಲ್ಲಿ ಗುರುಗಳು ಒಂದು ಶಿಕ್ಷಣ, ಸಮಾಜ ಎಲ್ಲವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮಲ್ಲಿ ಯಾವಾಗಲೂ ಕೀಳರಿಮೆ ಬೇಡ. ರವೀಂದ್ರನಾಥ್ ಟ್ಯಾಗೋರ್ ಅಂತಾನೆ, ದೇವರೆಲ್ಲದಾನ, ಹಿ ಈಸ್ ದೇರ್. ಯು ಶುಡ್ ನೆವರ್ ಸೀಕ್ ಹಿಮ್ ಇನ್ ದ ಡಾರ್ಕ್ ಕಾರ್ನರ್ ಆಫ್ ಎ ಟೆಂಪಲ್. ದೇವರನ್ನ ಗತ್ತಲೆಯ ಗರ್ಭಗುಡಿಯಲ್ಲಿ ದೇವರನ್ನ ಹುಡುಕಬೇಡ ಮನುಷ್ಯನೇ. ಓಪನ್ ದ ಐಸ್. ನಿನ್ನನ್ನ ಕಣ್ಣು ತೆಗೆದು ನೋಡುವ ಒಂದು ಕ್ಷಣ. ದೇವರು ಕೇವಲ ಗರ್ಭಗುಡಿಗಳಲ್ಲಿ ಇಲ್ಲ. ಹಿ ಈಸ್ ದೇರ್ ವೇರ್ ದ ಟಿಲ್ಲರ್ is tilling the hard grounds, where the path maker is breaking the hard stones. He is with them in sun and in shower. ದೇವರು ಕೇವಲ ಗರ್ಭಗುಡಿಗಳಲ್ಲಿಲ್ಲ. ದೇವನು ಎಲ್ಲಿದ್ದಾನಂತಂದ್ರ ಬಿಸಿಲು ಮಳೆಗೆ ಲೆಕ್ಕಿಸದೆ ದುಡಿಯುವ ರೈತನ ನೇಗಲಿನೊಳಗೆ, ಕಷ್ಟಪಟ್ಟು ಕಲ್ಲು ಒಡೆದು ಮಂದಿರಗಳನ್ನ ನಿರ್ಮಿಸುವ ಕಲ್ಲು ಕುಟಿಗನ ಉಳಿಯೊಳಗ ದೇವರಿದ್ದಾನೆ. ಅದು ದೇವರ ನಿವಾಸ. ಅದು ಹಿ ಈಸ್ ದೇರ್ ವಿತ್ ದೆಮ್ ಇನ್ ಸನ್ ಅಂಡ್ ಇನ್ ಶಾವರ್. ದೇವನು ಎಲ್ಲದರಲ್ಲಿದ್ದಾನೆ. ಅಂಥ ದಿವ್ಯತೆಯನ್ನ ನಿಮ್ಮೆಲ್ಲರ ಅಂತರಂಗದಲ್ಲಿ ತುಂಬಲಿಕ್ಕೆ ಪೂಜ್ಯ ಗುರುಗಳು ಇದೊಂದು ದೊಡ್ಡ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದೇ ದೇವ ಪೂಜೆ. ಬಸವಾದಿ ಶರಣರು ಕಲಿಸಿದ ದೇವ ಪೂಜೆ ಅಂದ್ರೆ ಸಮಾಜವನ್ನ ಮೇಲೆತ್ತುವ ಕಾರ್ಯವೇ. ದೀನ ದಲಿತನಿಗೆ, ಬಡವ ಬಲ್ಲಿದನಿಗೆ, ಅವನಿಗೆ ಅನ್ನ, ಅಕ್ಷರ, ಅರಿವು, ಆಶ್ರಯ, ಆರೋಗ್ಯ, ಆಧ್ಯಾತ್ಮ ದಾಸೋಹಗಳನ್ನು ಕೊಡುವುದರ ಮುಖಾಂತರ ಅವನನ್ನ ಮೇಲೆತ್ತುವುದೇ ನಿಜವಾದ ಪೂಜೆ. ಪೂಜಾ ಅಂದ್ರೆ ಬರೇ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಮಾಡುವುದ ಪೂಜೆ ಅಲ್ಲ. ಬಿದ್ದಂತವನಿಗೆ ಮೇಲೆತ್ತುವ ಕಾಯಕವೇ ನಿಜವಾದ ದೇವ ಪೂಜೆ. ಬಸವಣ್ಣವ್ರಿಗೆ ಕೇಳಿದ್ರಂತ ಯಾರು, ಅಲ್ರಿ ನೀವು ಇಲ್ಲಿ ಕೆಳಗಿದ್ದ ಜನರ ಸೇವಾ ಮಾಡಂತೀರಿ, ಇದನ್ನ ಮಾಡಿದ್ರೆ ದೇವ ಪೂಜೆ ಅಂತಿರಲ್ಲ. ದೇವ್ರ ನಾವೇನ್ ತಿಳ್ಕೊಂಡಿವಿ, ಮ್ಯಾಲದನಂತ ತಿಳ್ಕೊಂಡಿವಿ. ಇಲ್ಲಿ ಕೆಳಗಿರುವ ಜನಗಳ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗ ಪ್ರೀತಿ ಬರ್ತದ ಹೇಳ್ರಿ ನಮಗ. ಜನ ಕೆಳಗದಾರ, ಇವ್ರ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗ ಪ್ರೀತಿ ಬರ್ತದೆ. ಅವಾಗ ಬಸವಣ್ಣವ್ರಂತಾರ, ನೋಡ್ರಿಪ್ಪ, ಈಗ ಒಂದು ತೆಂಗಿನ ಗಿಡ ಐತಿ. ಒಂದು ತೆಂಗಿನ ಗಿಡಕ್ಕ ತೆಂಗಿನ ಕಾಯಿಯೊಳಗ ನೀವು ಮ್ಯಾಲ್ ಹೋಗಿ ಯಾರು ಸಕ್ರಿ ನೀರ್ ಅದಕ್ಕೆ ತುಂಬಿಲ್ಲ. ಯಾರು ಸಕ್ರಿ ನೀರು ತುಂಬಿಲ್ಲ. ನೀರ್ ಹಾಕಿದ್ದು ಬೇರಿಗೆ ಹಾಕಿರಿ. ಬೇರಿಗೆ ನೀರ್ ಹಾಕಿದ್ರು ಮುಟ್ಟಿದ್ದು ತೆಂಗಿನ ಕಾಯಿಗೆ ಹೆಂಗ ಮುಟ್ಟೈತೋ ಹಂಗ ಈ ಜಗತ್ತಿನೊಳಗಿರುವ ಜನರನ್ನ, ಬಡವರ ಬಲ್ಲಿದರ ಸೇವೆ ನೀ ಕೆಳಗಿದ್ದವನಿಗೆ ಮಾಡಿದೆ ಅಂದ್ರೆ ಅದು ಮ್ಯಾಲಿದ್ದ ದೇವರಿಗೆ ತಾನೇ ಮುಟ್ಟತೈತದು ಅಂತ. ಮರದ ಬಾಯಿ ಬೇರೆಂದು ತಳಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಅದು ನಿಜವಾದ ಸೇವೆ. ಅಂಥ ಒಂದು ಸಂಕಲ್ಪವನ್ನು ಹೊತ್ಕೊಂಡು ಇಷ್ಟೆಲ್ಲ ಹಿರಿಯರನ್ನ ಕಟ್ಕೊಂಡು ಸಮಾಜವನ್ನು ಕಟ್ಕೊಂಡು 25 ವರ್ಷಗಳ ನಿರಂತರವಾದ ತಮ್ಮ ಸೇವೆಯನ್ನ ಗುರುಗಳು ಮಾಡ್ತಾ ಇದ್ದಾರೆ. ಅವರಿಗೆ ತಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು. ಯಾಕಂದ್ರೆ ಒಬ್ಬ ಸನ್ಯಾಸಿಯಾಗಿ 25 ವರ್ಷಗಳ ದೀರ್ಘ ಪ್ರಯಾಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ನನಗೆ ಪಟ್ಟಾಧಿಕಾರ ಆಗಿ 1 ವರ್ಷ ಆಗಿತ್ತು. ಒಬ್ಬ ಬಂದು ನಮಸ್ಕಾರ ಮಾಡಿ ಕಾಂಗ್ರೆಸ್ ಶ್ರೀ ಗುರುಗಳಂದ, ಅಂದ್ರೆ ಧನ್ಯವಾದಗಳು ತಮಗ ಅಂದ. ಎದಕ್ಕಪ್ಪ ಧನ್ಯವಾದ ಹೇಳಕತ್ತಿ ಅಂದೆ ನಾನು. ಇಲ್ಲ, ನೀವು ನಮ್ಮ ಮಠಕ್ಕೆ ಆಗಿ 1 ವರ್ಷ ಆತು, 1 ವರ್ಷ ನಮ್ಮ ಮಠ ಚಲೋ ನಡೆಸ್ಕೊಂಡು ಹೋದ್ರಿ, ಅದಕ್ಕೆ ನಿಮಗ್ ಧನ್ಯವಾದ ಹೇಳ್ತೀವಿ ಅಂದವ. ಅದಕ್ಕೆ ನಾ ಅವನಿಗೆ ಹೇಳ್ದೆ, ನೀವು ನಮಗ್ ಹೇಳೋದು ಬೇಡಪ್ಪ, ನಾವ ನಿಮಗ್ ಧನ್ಯವಾದ ಹೇಳ್ತೀವಿ. ಅವ ಭಕ್ತ ಕೇಳ್ದ, ಅಲ್ಲ 1 ವರ್ಷ ಆಗಿದ್ದು ನಿಮಗ್ ಹೇಳಬೇಕು, ನೀವು ಉಲ್ಟಾ ನಮ್ಗ್ಯಾಕೆ ಹೇಳಕತ್ತೀರಿ? ಅಲ್ಲ, 1 ವರ್ಷ ಆಗಿದ್ದಕ್ಕ ನೀವು ನಮಗ್ ಹೇಳಿರಿ, 1 ವರ್ಷ ಸುಮ್ಮನೆ ಮಠದಾಗ ಇರಾಕ್ ಬಿಟ್ರಲ್ಲ, ಅದಕ್ಕೆ ನಿಮಗ್ ಹೇಳಕತ್ತೀವಿ ನಾವು ಅಂತ. ಬಿಡ್ಬೇಕಲ್ಲ ನೀವು ಸುಮ್ಮನೆ ನಮಗ. ಒಬ್ಬ ಸನ್ಯಾಸಿ, ಈಗ ನಿಮ್ ಮನ್ಯಾಗ ಮಕ್ಕಳಿರ್ತಾರ, ಮಕ್ಕಳು ನಿಮ್ಮ ತೊಡಿ ಮೇಲೆ ಹೇಸಿಗೆ ಮಾಡ್ಕೊಂತಾರ, ಹೊಲಸು ಮಾಡ್ತಾರ. ನನ್ನ ಮಗ ಹೇಸಿಗೆ ಮಾಡ್ಯಾನಂತ ತಿಳ್ಕೊಂಡು ತೊಡಿ ಕೊಯ್ಕೊಂಡ ತಂದೆ ತಾಯಿ ಯಾರು ಭೂಮಿ ಮೇಲೆ ಇಲ್ಲ. ಆದ್ರ ಒಂದು ಸಮಾಜ ನಡೆಸುವಾಗ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಹೆಂಗ ನಿಮ್ಮ ಮಕ್ಕಳನ್ನ ಕ್ಷಮಾ ಮಾಡಿ ನೀವು ಮ್ಯಾಲೆ ಎತ್ಕೊಂತೀರಲ್ಲ, ಸ್ವಾಮಿಗಳು ಅಂದ್ರೆ ಸಮಾಜದ ಮಕ್ಕಳು. ನೀವು ಅವರನ್ನ ಮ್ಯಾಲೆ ಎತ್ಕೊಳ್ಳೋ ಗುಣ ಬೆಳೆಸ್ಕೋಬೇಕಾಗ್ತದೆ, ಅವರನ್ನು ದೊಡ್ಡವರನ್ನಾಗಿ ಮಾಡಬೇಕಾಗ್ತದೆ. ಒಬ್ಬ ಸನ್ಯಾಸಿಯ ಸೌಭಾಗ್ಯ ಎಂತ ದೊಡ್ಡದು ಅಂದ್ರ, ನಾವೆಲ್ಲರೂ ಮನ್ಯಾಗ ಇದ್ದಿದ್ರ
ನಾವೆಲ್ಲರೂ ಮನ್ಯಾಗ ಇದ್ದಿದ್ರ ಬರೇ ಇಬ್ಬರ ತಂದೆ ತಾಯಿಗೆ ಮಗುವಾಗುವ ಯೋಗ ಬರ್ತಿತ್ತು. ಇವತ್ತು ಸನ್ಯಾಸಿ ಆಗಿದ್ದಕ್ಕೆ ಸಮಾಜದ 1000 ತಂದೆ ತಾಯಿಗಳ ಮಕ್ಕಳಾಗುವ ಸೌಭಾಗ್ಯ ಇದು ಸನ್ಯಾಸಿಗಳಿಗೆ. ಅಂಥ ಒಬ್ಬ ಗುರುಗಳು, ಅವರ ಹೆಸರೇ ಸಿದ್ಧರಾಮ, ಇಮ್ಮಡಿ ಸಿದ್ಧರಾಮ ಅವರು. ಸಿದ್ಧ ರಾಮ, ಸಿದ್ಧ ಅಂದ್ರ ರೆಡಿ, ಅದರ ಅರ್ಥ ಎವರ್ ರೆಡಿ. ರಾಮ ಅಂದ್ರ ಯಾರು ತನ್ನ ಅಂತರಂಗದಲ್ಲಿಯೇ ಆನಂದವಾಗಿರ್ತಾನ, ತಾನೂ ಸಂತೋಷವಾಗಿರ್ತಾನ, ತನ್ನ ಸುತ್ತ ಇದ್ದವರಿಗೂ ಸಹಿತ ಸಂತೋಷವನ್ನ ಹಂಚುತ್ತಾನಲ್ಲ ಅವ ರಾಮ. ಸಿದ್ಧ ಅಂದ್ರ ಸದಾ ಸಮಾಜ ಸೇವೆಗೆ ಸಿದ್ಧನಾಗಿರುವವನು, ತನ್ನ ಭಕ್ತರಿಗೆ ಸಂತೋಷವನ್ನ ಹಂಚುವವನು. ಅವ ಬರೇ ಇಮ್ಮಡಿ ಸಿದ್ಧರಾಮ ಅಲ್ಲ, ನಿಮ್ಮ ಭಕ್ತರು ಕೂಡಿದ್ರಿ ಅಂದ್ರೆ ಅವ 100 ಮಡಿ ಸಿದ್ಧರಾಮ, ಅವ 100 ಮಡಿ ಸಿದ್ಧರಾಮ, 1000 ಮಡಿ ಸಿದ್ಧರಾಮ. ಅಂಥ ಸಮಾಜದ ಗುರುಗಳಾಗಿ ತಮ್ಮೆಲ್ಲರನ್ನ ಮೇಲೆತ್ತುವ ಕೆಲಸ ಗುರುಗಳದ ನಡೆದಿದೆ. ಇದು ಸದಾ ಸದಾ ಬೆಳಕಾಗಿ ನಿಮ್ಮೆಲ್ಲರ ಅಂತರಂಗದಲ್ಲಿ ಗುರುಗಳು ಇರಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನ ಎಲ್ಲ ಪೂಜ್ಯರ ಪಾದಕ್ಕರ್ಪಿಸಿ